ವೀಕ್ಷಕರೇ, ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮತ್ತು ಸ್ಯಾಂಡಲ್ವುಡ್ ನ ಹಿರಿಯ ನಟಿ ಸುಧಾ ರಾಣಿ ಅವರು 2026-27 KMF ನ ನಂದಿನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕರ್ನಾಟಕದ ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಿಕ್ಕೆ ನಟ ಪುನೀತ್ ರಾಜ್ಕುಮಾರ್ ಮತ್ತು ನಟ ಶಿವರಾಜ್ಕುಮಾರ್ ಸೇರಿದಂತೆ ನಂದಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಿಕ್ಕೆ ಯಾವ ರೀತಿಯ ಸಂಭಾವನೆಯನ್ನು ಕೂಡ ಪಡೆದುಕೊಂಡಿಲ್ಲ. ಅದೇ ರೀತಿ ನಟಿ ಸುಧಾ ರಾಣಿ ಅವರು ಕೂಡ ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಿಕ್ಕೆ ಯಾವುದೇ ರೀತಿಯ ಸಂಭಾವನೆಯನ್ನು ಪಡೆದುಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಅದರ ಬದಲು ನಟಿ ಸುಧಾ ರಾಣಿ ಅವರು ತಮ್ಮ ಒಂದು ಸಂಭಾವನೆಯ ಹಣವನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ನೀಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ನಟಿ ಸುಧಾ ರಾಣಿ ಅವರು ಇವತ್ತು ಈ ಒಂದು ನಂದಿನಿ ಉತ್ಪನ್ನಗಳ ಜಾಹೀರಾತಿನ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದು, ಈ ಒಂದು ಜಾಹೀರಾತು ಸದ್ಯದಲ್ಲೇ ನಾವು ಟಿವಿಯಲ್ಲಿ ಕೂಡ ನೋಡಬಹುದು ಅಂತ ಹೇಳಲಾಗ್ತಿದೆ. ವೀಕ್ಷಕರು, ಯಾರೆಲ್ಲ ಬೇರೆ ಭಾಷೆಗಳ ನಟಿಯರಿಗಿಂತ ನಮ್ಮದೇ ಕನ್ನಡ ಭಾಷೆಯ ನಟಿಯಾಗಿರುವಂತಹ ಸುಧಾ ರಾಣಿ ಅವರನ್ನ ನಂದಿನಿ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರೋದು ತಪ್ಪಿಲ್ಲ ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೆ ನಟಿ ಸುಧಾ ರಾಣಿ ಅವರ ಸಂಭಾವನೆ ತೆಗೆದುಕೊಳ್ಳದ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.